ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಂತಹ ಕೀ ಕಾನ್ಸೆಪ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡಲಿದ್ದೇನೆ. ನೋಡಿ, ನಾನು ಒಂದು 60 ಡೇಸ್ ಸ್ಟ್ರಾಟಜಿ ಅಂತ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಅದೇ ರೀತಿ ಆ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ, ಇಫ್ ಯು ವಾಂಟ್ ಐ ವಿಲ್ ಅಪ್ಲೋಡ್ ಕೀ ಕಾನ್ಸೆಪ್ಟ್ಸ್ ವಿಡಿಯೋ ಅಂತ. ಅಂದ್ರೆ ಇವಾಗ ನಿಮಗೆ ಗೊತ್ತಿದೆ, ಆಲ್ರೆಡಿ ನೋಟಿಫಿಕೇಶನ್ ಔಟ್ ಆಗಿದೆ. ಎಸ್, 22 ಜೂನ್ ನಂತರ ನಿಮ್ಮ ಒಂದು ನೆಟ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅಂತ. ಓಕೆನಾ? ಅಂದ್ರೆ ಲಾಸ್ಟ್ ವೀಕ್ ಆಫ್ ಜೂನ್ ಆರ್ ಫಸ್ಟ್ ವೀಕ್ ಆಫ್ ಜುಲೈ, ದಿಸ್ ಈಸ್ ದ ಶೆಡ್ಯೂಲ್. ಆ ಒಂದು ಎಕ್ಸಾಮ್ ಡೇಟ್ ಏನಿದೆ, ಟೆಂಟೇಟಿವ್ ಡೇಟ್ ಇದೆ, ಅದು ಫೈನಲ್ ಡೇಟ್ ಮತ್ತೆ ಬಿಡ್ತಾರೆ. ಈಗ ಫಾರ್ಮ್ ಫಿಲ್ಲಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ನೀವು ಫಾರ್ಮ್ ಈಗ ಈ ಒಂದು ವಾರದಲ್ಲೇ ಫಿಲ್ ಮಾಡಿ ಅಂತ ನನ್ನ ಒಂದು ಅಭಿಪ್ರಾಯ. ಯಾಕಂದ್ರೆ ಮುಂದೆ ಏನು ಸರ್ವರ್ ಪ್ರಾಬ್ಲಮ್ ಬರ್ಬೋದು, ಏನು ಡಾಕ್ಯುಮೆಂಟೇಶನ್ ಇಶ್ಯೂ ಬರ್ಬೋದು. ಸೊ ಪ್ಲೀಸ್ fill your form as early as possible. ಓಕೆನಾ? ಸೊ ಮೊದಲನೇದಾಗಿ ನಾನು ಹೇಳಿದ್ದೆ ನಿಮಗೆ 7 ಚಾಪ್ಟರ್ಸ್ ಔಟ್ ಆಫ್ 10 ಚಾಪ್ಟರ್ಸ್, 7 ಚಾಪ್ಟರ್ಸ್, 5 ಡೇಸ್ ಫಾರ್ ಈಚ್ ಚಾಪ್ಟರ್. ಈ ರೀತಿಯ ಒಂದು ಪ್ರಿಪರೇಷನ್ ಸ್ಟ್ರಾಟಜಿಯನ್ನ ಹೇಳ್ತೀನಿ, ಅದನ್ನ ಫಾಲೋ ಮಾಡಿ ಫಾರ್ ಪೇಪರ್ 2 ಕಾಮರ್ಸ್. ಓಕೆನಾ ಅಂತ ನಾನು ನಿಮ್ಗೆ ಹೇಳಿದ್ದೆ. ಪೇಪರ್ 2 ಕಾಮರ್ಸ್ ಗೆ ನೀವು ಈ ಸ್ಟ್ರಾಟಜಿಯನ್ನ ಫಾಲೋ ಮಾಡೋದರ ಜೊತೆಗೆ ಪೇಪರ್ 1 ರಿಸರ್ಚ್ ಅಂಡ್ ಟೀಚಿಂಗ್ ಆಪ್ಟಿಟ್ಯೂಡ್, ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಅಂತ ಇದೆ. ಆ ಒಂದು ಫಸ್ಟ್ ಪೇಪರಿನ ಅಟ್ ಲೀಸ್ಟ್ 5 to 7 ಚಾಪ್ಟರ್ಸ್ ಅನ್ನ ಓದ್ಕೊಳ್ಳೇಬೇಕು. ಓಕೆನಾ? ಸೊ ಮೊದಲನೇದಾಗಿ ನಿಮ್ಮ ತಲೆಯಲ್ಲಿ ಏನ್ ಕ್ವಶನ್ ಬರ್ಬೋದು, ಮ್ಯಾಮ್ ವೈ ದೀಸ್ 7 ಚಾಪ್ಟರ್ಸ್ ಅಂತ. ಈ 7 ಚಾಪ್ಟರ್ಸ್ ಅನ್ನ ನೀವು ಯಾಕೆ ಹೇಳ್ತಾ ಇದ್ದೀರಿ ಮ್ಯಾಮ್ ಅಂತ ಕೇಳ್ಬೋದು. ಮೊದಲನೇದಾಗಿ ನೋಡಿ, ಟೈಮ್ ಕಡಿಮೆ ಇದ್ದಾಗ ಯಾವ ಒಂದು ಚಾಪ್ಟರ್ಸ್ ಅಲ್ಲಿ ಕ್ಯಾಲ್ಕುಲೇಷನ್ ಪಾರ್ಟ್ ಇರುತ್ತೆ ಅವುಗಳನ್ನ ಓದೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಅಲ್ಲಿ ಥಿಯರಿನೂ ಅರ್ಥ ಮಾಡ್ಕೊಳ್ಬೇಕು, ಫಾರ್ಮುಲಾಸ್ ನೆನ್ಪಿಟ್ಕೊಳ್ಬೇಕು, ಕ್ಯಾಲ್ಕುಲೇಷನ್ ಅರ್ಥ ಮಾಡ್ಕೊಳ್ಬೇಕು. ಓಕೆನಾ? ಇಂತಹ ಒಂದು ಟೈಮ್ ಅಲ್ಲಿ ನಾವು ಒಂದು ಸ್ಟ್ರಾಟಜಿಯನ್ನ ಫಾಲೋ ಮಾಡುವಾಗ ಥಿಯರಿ ಓದ್ಕೊಂಡ್ರೆ ಅರ್ಥ ಆಗುವಂತಹ ಕಾನ್ಸೆಪ್ಟ್ಸ್ ಇರುವಂತಹ ಚಾಪ್ಟರ್ ನ ಸೆಲೆಕ್ಟ್ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಫಸ್ಟ್ ಕಾನ್ಸೆಪ್ಟ್ ಈಸ್ ಅಂಡರ್ ಬಿಇ ಅಂಡ್ ಐಬಿ, ಟೈಪ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಏನ್ ಬರುತ್ತೆ ಟೈಪ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಲ್ಲಿ? ನಿಮಗೆ ಗೊತ್ತಿರಬಹುದು, ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್. ಓಕೆನಾ? ಇಂಟರ್ನಲ್ ಅಂಡ್ external environment. Please note down these points if you are serious about the preparation. ನೀವು ಈ ಪ್ರಿಪರೇಷನ್ ಬಗ್ಗೆ ಸೀರಿಯಸ್ ಇದ್ರೆ ಜೂನ್ ನೆಟ್ ಎಕ್ಸಾಮ್ ಬಗ್ಗೆ ಇವುಗಳನ್ನ ನೋಟ್ ಡೌನ್ ಮಾಡ್ಕೊಳ್ತಾ ಹೋಗಿ. ನೋಡಿ, ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್. ಇಂಟರ್ನಲ್ ಎನ್ವಿರಾನ್ಮೆಂಟ್ ಅಂತ ಬಂದಾಗ ಯಾವ ಯಾವ ಕಾಂಪೋನೆಂಟ್ಸ್ ಬರುತ್ತೆ ಅಥವಾ ಯಾವ ಯಾವ ಫ್ಯಾಕ್ಟರ್ಸ್ ಬರುತ್ತೆ ಇನ್ ಇಂಟರ್ನಲ್ ಎನ್ವಿರಾನ್ಮೆಂಟ್, ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಅಲ್ಲಿ ಏನೇನು ಬರುತ್ತೆ ಡಿಟೇಲ್ ಆಗಿ ಓದ್ಕೊಳ್ಬೇಕು. ಇಲ್ಲಿ ಕೊಡ್ತಾ ಇರುವಂತಹ ಪಾಯಿಂಟ್ ಗಳನ್ನ ಡಿಟೇಲ್ ಆಗಿ ಓದ್ಕೊಳ್ಬೇಕು ನೀವು. ಓಕೆನಾ? ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇದೆ, ಅದೇನಪ್ಪಾ ಅಂದ್ರೆ ಪೆಸ್ಟ್ ಅನಾಲಿಸಿಸ್. ಓಕೆನಾ? ಇದು ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟಿನ ಫ್ಯಾಕ್ಟರ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡುತ್ತೆ, ಲೈಕ್ ಪೊಲಿಟಿಕಲ್ ಎನ್ವಿರಾನ್ಮೆಂಟ್, ಇಕನಾಮಿಕ್ ಎನ್ವಿರಾನ್ಮೆಂಟ್, ಸೋಷಿಯಲ್ ಎನ್ವಿರಾನ್ಮೆಂಟ್. ಎಸ್, ಇವುಗಳನ್ನ ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ಇದರ ಬಗ್ಗೆ ಓದ್ಕೊಳ್ಬೇಕು. ಪೆಸ್ಟಲ್ ಎನ್ವಿರಾನ್ಮೆಂಟ್ ಅಂದ್ರೆ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಅನ್ನೇ ಈ ಒಂದು ಶಾರ್ಟ್ ಫಾರ್ಮ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಓಕೆನಾ? ಇದೊಂದು ಟೆಕ್ನಿಕ್ ಆಫ್ ಅನಲೈಸಿಂಗ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್. ಸೊ ನಾನು ಹೇಳಿದ ಹಾಗೆ ಫಸ್ಟ್ BAIB ಅಂತ ಬಂದಾಗ ಟೈಪ್ಸ್ ಆಫ್ ಎನ್ವಿರಾನ್ಮೆಂಟ್. In that internal and external environment, external environment ಅಲ್ಲಿ ಪೆಸ್ಟ್ ಅನಾಲಿಸಿಸ್ ಅನ್ನ ಫೋಕಸ್ ಮಾಡಲೇಬೇಕು. ಅರ್ಥ ಆಯ್ತಾ? ಮುಂದೆ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗೋದು ಅಂದ್ರೆ ಯಾವುದು? ಇಕನಾಮಿಕ್ ಎನ್ವಿರಾನ್ಮೆಂಟ್. ಅರ್ಥ ಆಗ್ತಾ ಇದೆಯಾ? ಸೆಕೆಂಡ್ ಇದರಲ್ಲಿನೇ. ಓಕೆನಾ? ನೀವು ಇಕನಾಮಿಕ್ ಎನ್ವಿರಾನ್ಮೆಂಟ್ ಅನ್ನ ಸ್ಕಿಪ್ ಮಾಡಬಾರ್ದು. ಓಕೆ? ಇಕನಾಮಿಕ್ ಎನ್ವಿರಾನ್ಮೆಂಟ್. ಸೊ ಇಕನಾಮಿಕ್ ಎನ್ವಿರಾನ್ಮೆಂಟ್ ಈಸ್ ಪಾರ್ಟ್ ಆಫ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್. ಆದ್ರೆ ಈಗ ಸೋಷಿಯಲ್ ಎನ್ವಿರಾನ್ಮೆಂಟ್ ಅಂತ ಬಂದಾಗ ಹೇಗೆ ಸೊಸೈಟಿ, ಸೋಷಿಯಲ್ ಎನ್ವಿರಾನ್ಮೆಂಟ್ ಬಿಸ್ನೆಸ್ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಈಸಿಯಾಗಿ ನಾವು ಹೇಳ್ಬೋದು. ಆದ್ರೆ ಇಕನಾಮಿಕ್ ಎನ್ವಿರಾನ್ಮೆಂಟ್ ಅಂತ ಬಂದಾಗ ಸ್ವಲ್ಪ ಡೆಪ್ತ್ ಆಗಿ ಓದ್ಕೊಳ್ಬೇಕು. ಅರ್ಥ ಆಯ್ತಾ? ಇಕನಾಮಿಕ್ ಎನ್ವಿರಾನ್ಮೆಂಟ್ ಅಂತ ಬಂದಾಗ ಇಕನಾಮಿಕ್ ಸಿಸ್ಟಮ್ ಅಂಡ್ ಇಕನಾಮಿಕ್ ರಿಫಾರ್ಮ್ಸ್. ಅರ್ಥ ಆಗ್ತಾ ಇದೆಯಾ? ಇಕನಾಮಿಕ್ ಎನ್ವಿರಾನ್ಮೆಂಟ್ ಅಂತ ಬಂದಾಗ ಇಕನಾಮಿಕ್ ಸಿಸ್ಟಮ್ ಅಂಡ್ ಇಕನಾಮಿಕ್ ರಿಫಾರ್ಮ್ಸ್. ಇನ್ನೊಂದು ರಿಕ್ವೆಸ್ಟ್, ಇಂಪಾರ್ಟೆಂಟ್ ರಿಕ್ವೆಸ್ಟ್ ನಿಮ್ಗೆ ಮಾಡ್ಕೊಳ್ಬೇಕಿತ್ತು. ಅದೇನಪ್ಪಾ ಅಂದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ವ್ಯೂಸ್ 1000 ವ್ಯೂಸ್ ಬಂದ್ರೂ ಕೂಡ ನೀವು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಅಂದ್ರೆ ನೋಡಿ ಹಾಗೆ ಹೋಗ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದಾಗ ನಿಮ್ಗೆ ಅದರ ನೋಟಿಫಿಕೇಶನ್ ಬರುತ್ತೆ. ಅದರ ಜೊತೆಗೆ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಓಕೆನಾ? ಆ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಅಂದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆನಾ? ಅದರ ಜೊತೆಗೆ ನಮ್ಮ ಒಂದು ರೆಕಾರ್ಡೆಡ್ ಕ್ಲಾಸಿನ ಬ್ಯಾಚ್ ಕೂಡ ನಿಮಗೆ ಆಪ್ ಅಲ್ಲಿ ಅವೈಲೇಬಲ್ ಇದೆ. ನೀವು ಪ್ರಿಪರೇಷನ್ ಗಾಗಿ ಈ ಒಂದು ಕೀ ನೋಟ್ಸ್ ಅನ್ನ, ಈ ಒಂದು ಕೀ ಕಾನ್ಸೆಪ್ಟ್ಸ್ ಅನ್ನ ಎಲ್ಲವನ್ನು ನಾನು ಕವರ್ ಮಾಡಿದ್ದೀನಿ. ರೆಕಾರ್ಡೆಡ್ ಬ್ಯಾಚ್ ಅನ್ನ ನೀವು ಪರ್ಚೇಸ್ ಮಾಡಬಹುದು, ಅಥವಾ ನಮ್ಮ ಆನ್ ಗೋಯಿಂಗ್ ಜನವರಿ ಬ್ಯಾಚ್ ಕೂಡ ನೀವು ಜಾಯಿನ್ ಆಗೋದಾದ್ರೆ ಅದರಲ್ಲಿಯೂ ಕೂಡ ನಿಮಗೆ 1 ವರ್ಷದ ವ್ಯಾಲಿಡಿಟಿ ಸಿಗುತ್ತೆ. ಸೊ ಇದನ್ನ
ಮರಿಯದೇ ಈ ಇನ್ಫಾರ್ಮೇಶನ್ ನೀವು ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಜಟಾಯು ಕರಿಯರ್ ಅಕಾಡೆಮಿ ಆಪ್ ಅನ್ನು ಡೌನ್ಲೋಡ್ ಮಾಡಿ ಈ ಒಂದು ಕೋರ್ಸ್ ಬಗ್ಗೆ ನೋಡ್ಕೊಳ್ಳಿ. ಓಕೆನಾ? ಇಕನಾಮಿಕ್ ಸಿಸ್ಟಮ್ ಅಂಡ್ ಇಕನಾಮಿಕ್ ರಿಫಾರ್ಮ್ಸ್ ಅಂತ ನೋಡಿ, ನೀವು ಕೇಳಿರ್ತೀರಾ ಇಕನಾಮಿಕ್ ಸಿಸ್ಟಮ್ ಅಂತ ಬಂದಾಗ ಏನ್ ಬರುತ್ತೆ ನೋಡಿ. ಇಕನಾಮಿಕ್ ಸಿಸ್ಟಮ್ ಅಂತ ಬಂದಾಗ ಕ್ಯಾಪಿಟಲಿಸ್ಟ್, ಸೋಷಿಯಲಿಸ್ಟ್, ಮಿಕ್ಸ್ಡ್ ಇಕನಾಮಿ. ಹೌದಾ? ಕ್ಯಾಪಿಟಲಿಸ್ಟ್, ಸೋಷಿಯಲಿಸ್ಟ್ ಅಂಡ್ ಮಿಕ್ಸ್ಡ್ ಇಕನಾಮಿ. ಕ್ಯಾಪಿಟಲಿಸಮ್, ಸೋಷಿಯಲಿಸಮ್ ಅಂಡ್ ಮಿಕ್ಸ್ಡ್ ಇಕನಾಮಿ. ಇವುಗಳು ಅಷ್ಟೇ ಗೊತ್ತಿದ್ರೆ ಸಾಕ ಯಾವ್ಯಾವ್ದಿದೆ ಅಂತಾನು. ಇವುಗಳ ಬಗ್ಗೆ ಡೆಪ್ತ್ ಆಗಿ ಓದ್ಕೊಳ್ಬೇಕು. ಇವುಗಳ ಎಕ್ಸಾಂಪಲ್ ಏನ್ ಬರುತ್ತೆ, ಇವುಗಳ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಕ್ಯಾಪಿಟಲಿಸ್ಟ್ ಇಕನಾಮಿಯಿಂದ ಏನು ಲಾಭ ಆಗುತ್ತೆ ಇಕನಾಮಿಗೆ, ಅದೇ ಸೋಷಿಯಲಿಸಮ್ ಇದ್ರೆ ಯಾವ ರೀತಿ ಪರಿಣಾಮ ಆಗುತ್ತೆ, ಡೆಪ್ತ್ ಆಗಿ ಓದ್ಕೊಳ್ಬೇಕು. ಕೀ ಕಾನ್ಸೆಪ್ಟ್ ಅಂತ ಬಂದಾಗ ಅವುಗಳನ್ನಷ್ಟೇ ಓದ್ಕೊಂಡ್ರು ಕೂಡ ಅವುಗಳ ಬಗ್ಗೆ ಇನ್ ಡೆಪ್ತ್ ನಾಲೆಜ್ ನಿಮಗೆ ಇರಬೇಕು. ಅರ್ಥ ಆಗ್ತಾ ಇದೆಯಾ? ಮುಂದೆ ಬಂದ್ಬಿಟ್ಟು ಇಕನಾಮಿಕ್ ರಿಫಾರ್ಮ್ಸ್. ಇಕನಾಮಿಕ್ ರಿಫಾರ್ಮ್ಸ್ ಅಂತ ಬಂದಾಗ ಏನೇನು ರಿಫಾರ್ಮ್ಸ್ ಅನ್ನ ಜಾರಿಗೆ ತಂದ್ರು ಅಂದ್ರೆ 1991 ಪಾಲಿಸಿ, ಅದು ನಿಮಗೆ ಗೊತ್ತಿದೆ. 1991 ಪಾಲಿಸಿಯಲ್ಲಿ LPG ಅಂದ್ರೆ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಇದರ ಬಗ್ಗೆ ಓದ್ಕೊಳ್ಳೇಬೇಕು. ಅರ್ಥ ಆಯ್ತಾ? ದೆನ್ ಮುಂದೆ ದಿಸ್ ಈಸ್ ಅಬೌಟ್ BE. ನೋಡಿ, 2 ಪಾರ್ಟ್ ಇದೆ, BE ಅಂಡ್ IB ಅಂತ. ಓಕೆ, ಈಗ ನಾನೇನ್ ಹೇಳಿದೆ, ಟೈಪ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂಡ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಲ್ಲಿ ಇಕನಾಮಿಕ್ ಎನ್ವಿರಾನ್ಮೆಂಟ್ ಅನ್ನ ಇನ್ ಡೆಪ್ತ್ ಆಗಿ ಓದ್ಕೊಳ್ಳೇಬೇಕು. ಅರ್ಥ ಆಯ್ತಾ? ಮುಂದೆ ಇಂಟರ್ನ್ಯಾಷನಲ್ ಬಿಸ್ನೆಸ್. ಓಕೆನಾ? ದಿಸ್ ಈಸ್ ಅಬೌಟ್ BE ಅಂಡ್ ನೆಕ್ಸ್ಟ್ ಈಸ್ ಅಬೌಟ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಬಂದಾಗ ನೋಡಿ, ಮೋಡ್ಸ್ ಆಫ್ ಎಂಟ್ರಿ. ಓಕೆ, ಫಸ್ಟ್ ಈಸ್ ಮೋಡ್ಸ್ ಆಫ್ ಎಂಟ್ರಿ. ಒನ್ ಬೈ ಒನ್ ನಾನು ಹೇಳ್ತಾ ಹೋಗ್ತೀನಿ, ಪ್ಲೀಸ್ ನೋಟ್ ಡೌನ್ ಮಾಡ್ಕೊಳ್ಬೇಕು. ಮೋಡ್ಸ್ ಆಫ್ ಎಂಟ್ರಿ ಇಂಟು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂದ್ರೆ ಒಂದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅನ್ನ ನೀವು ಸ್ಟಾರ್ಟ್ ಮಾಡಬೇಕು ಅಂದ್ರೆ ಯಾವ ರೀತಿ, ಇಂಪೋರ್ಟ್, ಎಕ್ಸ್ಪೋರ್ಟ್, ಲೈಸೆನ್ಸಿಂಗ್, ಫ್ರಾಂಚೈಸಿಂಗ್, ಇವೆಲ್ಲ ಮೋಡ್ಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಮುಂದೆ ಬಂದ್ಬಿಟ್ಟು ಸೆಕೆಂಡ್ ಒನ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಇದರ ಬಗ್ಗೆ ಡಿಟೇಲ್ ಆಗಿ ಓದ್ಕೊಳ್ಬೇಕು. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಬಗ್ಗೆ ತುಂಬಾ ಸಲ ಕೇಳ್ತಾರೆ. ಎಸ್. ಮುಂದೆ ಬಂದ್ಬಿಟ್ಟು ಎಕ್ಸ್ಚೇಂಜ್ ರೇಟ್ಸ್. ಓಕೆ, ಎಕ್ಸ್ಚೇಂಜ್ ರೇಟ್ಸ್ ಅಂತ ಬಂದಾಗ ನೋಡಿ, ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್, ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟ್ ಅಂತ ಇರುತ್ತೆ. ಓಕೆನಾ? ಇದರ ಬಗ್ಗೆ ಓದ್ಕೊಳ್ಬೇಕು. ದೆನ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್. ಓಕೆ, ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್. ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಯಾವುದು ಮ್ಯಾಮ್ ಅಂತ ಕೇಳಿದ್ರೆ ವರ್ಲ್ಡ್ ಬ್ಯಾಂಕ್, WTO, IMF ಅಂಡ್ ವರ್ಲ್ಡ್ ಬ್ಯಾಂಕ್. ಈ 3 ಸಂಸ್ಥೆಗಳ ಬಗ್ಗೆ ನಿಮಗೆ ಡಿಟೇಲ್ ಆಗಿ ಗೊತ್ತಿರಬೇಕು. WTO, IMF ಅಂಡ್ ವರ್ಲ್ಡ್ ಬ್ಯಾಂಕ್. ಓಕೆ, ವರ್ಲ್ಡ್ ಬ್ಯಾಂಕ್. These 3 organizations you must know about this. Then fifth concept is theories of international business. Okay, theories of international business ಅಂತ ಬಂದಾಗ ಮರ್ಕೆಂಟಾಲಿಸಮ್ ಥಿಯರಿ ಅಂತ ಬರುತ್ತೆ. ಓಕೆನಾ? ಹೆಕ್ಸ್ಚರ್ ಓಹ್ಲಿನ್ ಥಿಯರಿ ಅಂತ ಬರುತ್ತೆ. ಕ್ವಶನ್ಸ್ 100% ಇದರಿಂದ ಬಂದೇ ಬರುತ್ತೆ. ಎಸ್. ದೆನ್ ರೀಜನಲ್ ಇಕನಾಮಿಕ್ ಇಂಟಿಗ್ರೇಷನ್. ಅಂಡರ್ಸ್ಟುಡ್? ರೀಜನಲ್ ಇಕನಾಮಿಕ್ ಇಂಟಿಗ್ರೇಷನ್. 6th ಪಾಯಿಂಟ್ is regional economic integration. ರೀಜನಲ್ ಇಕನಾಮಿಕ್ ಇಂಟಿಗ್ರೇಷನ್. ಓಕೆನಾ? ರೀಜನಲ್ ಇಕನಾಮಿಕ್ ಇಂಟಿಗ್ರೇಷನ್ ಅಂತ ಬಂದಾಗ ಕಸ್ಟಮ್ಸ್ ಯೂನಿಯನ್, ಫ್ರೀ ಟ್ರೇಡ್ ಏರಿಯಾ, ಇವುಗಳ ಬಗ್ಗೆ ಮಾಹಿತಿ ಗೊತ್ತಿರಬೇಕು. ಸೊ ನೋಡಿ, ಫಸ್ಟ್ ಚಾಪ್ಟರ್ ನಾನೇನ್ ಎಕ್ಸ್ಪ್ಲೇನ್ ಮಾಡಿದೆ ಅದರಲ್ಲಿ ಇಲ್ಲೇನ್ ನಾನು ಬೋರ್ಡ್ ಮೇಲೆ ಬರೆದಿದ್ದೀನಿ, ಇಷ್ಟು ಪಾಯಿಂಟ್ಸ್ ನೋಟ್ ಡೌನ್ ಮಾಡ್ಕೊಳ್ಬೇಕು. ಇವುಗಳ ಬಗ್ಗೆ ಡಿಟೇಲ್ ಆಗಿ ಓದ್ಕೊಳ್ಬೇಕು. ದಿಸ್ ಈಸ್ ಫಸ್ಟ್ 5 days ಶೆಡ್ಯೂಲ್. ಓಕೆನಾ? ಫಸ್ಟ್ 5 days ಅಲ್ಲಿ ನೀವು ಎಷ್ಟು ಕವರ್ ಮಾಡ್ಕೊಳ್ತೀರಾ, 100% ಇದನ್ನ ಕವರ್ ಮಾಡ್ಕೊಳ್ಳೇಬೇಕು. ಇದ್ರ ಬಗ್ಗೆ ನಿಮ್ಮ ಓನ್ ನೋಟ್ಸ್ ಅನ್ನ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಯಾವ ಬುಕ್ ಇದೆ, ಇಫ್ ಯು ಆರ್ ಹ್ಯಾವಿಂಗ್ ಅರಿಹಂತ್ ಪಬ್ಲಿಕೇಶನ್ ಬುಕ್, ಪ್ರಿಯರ್ಸನ್ಸ್ ಪಬ್ಲಿಕೇಶನ್ ಬುಕ್, ಯಾವುದೇ ಬುಕ್ ಇರಲಿ ಅವುಗಳಲ್ಲಿ ಈ ಕಾನ್ಸೆಪ್ಟ್ ಬಗ್ಗೆ ಓದ್ಕೊಳ್ಳಿ. ನಿಮ್ಮ ಹತ್ರ ಬುಕ್ಸ್ ಇಲ್ಲ ಅಂದ್ರೆ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡ್ಕೊಂಡು ನೋಟ್ಸ್ ಅನ್ನ ತಗೊಂಡು ಇಟ್ಸ್ ಬೆಟರ್ ಟು ಪರ್ಚೇಸ್ ಎನಿ ಬುಕ್. ಯಾಕಂದ್ರೆ ಟೈಮ್ ವೇಸ್ಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಈಗ ನಾನು ನೋಟ್ಸ್ ಅನ್ನ ಸರ್ಚ್ ಮಾಡ್ತೀನಿ, ಈಗ ನೋಟ್ ಡೌನ್ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಸೊ ಬುಕ್ಸ್ ಅನ್ನ ತಗೊಂಡು ಕೀ ನೋಟ್ಸ್ ಅನ್ನ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಫಸ್ಟ್ 5 days ಅಲ್ಲಿ, ಫಸ್ಟ್ 2 days ಅಲ್ಲಿ ಇದನ್ನ ಕವರ್ ಮಾಡ್ಕೊಳ್ಳಿ. ಅಥವಾ ಒಂದೇ ದಿನದಲ್ಲಿ ಕವರ್ ಆಗ್ತಿದ್ರೆ 4-5 hours ಕೊಡ್ಬೇಕು ಅಂತ ಹೇಳಿದೀನಿ. ಸೆಕೆಂಡ್ ಹಾಫ್ ಅಲ್ಲಿ ಇದನ್ನ ಮುಗಿಸ್ಕೊಳ್ಬೇಕು. ಅರ್ಥ ಆಯ್ತಾ? ಇವಾಗ ನೆಕ್ಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಇಕನಾಮಿಕ್ಸ್. ಓಕೆ, ಇಕನಾಮಿಕ್ಸ್ ಅಲ್ಲಿ ನಾವು ಯಾವ ಕಾನ್ಸೆಪ್ಟ್ಸ್ ಅನ್ನ ಸ್ಟಡಿ ಮಾಡಬೇಕು ಅಂತ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಓಕೆನಾ? ಎಸ್. ಇಕನಾಮಿಕ್ಸ್ ಅಂತ ಬಂದಾಗ ಡಿಮಾಂಡ್ ಅಂಡ್ ಸಪ್ಲೈ. ಓಕೆ, ಸೆಕೆಂಡ್ ಒನ್ ಈಸ್ ಇಕನಾಮಿಕ್ಸ್. ಒನ್ ಬೈ ಒನ್ ನೋಟ್ ಡೌನ್ ಮಾಡ್ತಾ ಹೋಗ್ತೀನಿ ನೋಡಿ. ಫಸ್ಟ್ ಒನ್ ಈಸ್ ಡಿಮಾಂಡ್ ಅಂಡ್ ಸಪ್ಲೈ. ಡಿಮಾಂಡ್ ಅಂಡ್ ಸಪ್ಲೈ. ಮ್ಯಾಮ್ ಇದರಲ್ಲಿ ಏನೇನು ಗೊತ್ತಿರಬೇಕು ಡಿಮಾಂಡ್ ಅಂಡ್ ಸಪ್ಲೈ ಅಲ್ಲಿ? ಲಾ ಆಫ್ ಡಿಮಾಂಡ್ ಅಂಡ್ ಎಕ್ಸಂಪ್ಷನ್ಸ್ ನೋಡಿ, ಕಂಪಲ್ಸರಿ ಗೊತ್ತಿರಲೇಬೇಕು.
ಲಾ ಆಫ್ ಡಿಮಾಂಡ್ ಗೊತ್ತಿರಬೇಕು ಅಂಡ್ ಇದಕ್ಕೆ ಎಕ್ಸೆಪ್ಷನ್ಸ್ ಏನು ಅಂದ್ರೆ, ಎಕ್ಸೆಪ್ಷನ್ಸ್ ಅಂದ್ರೆ ಹೇಗೆ ಮ್ಯಾಮ್, ಲಾ ಆಫ್ ಡಿಮಾಂಡ್ ಏನ್ ಹೇಳುತ್ತೆ, ಪ್ರೈಸ್ ಜಾಸ್ತಿ ಆದಾಗ ಡಿಮಾಂಡ್ ಕಡಿಮೆ ಆಗುತ್ತೆ ಅಂತ. ಆದ್ರೆ ಕೆಲವೊಂದು ಪ್ರಾಡಕ್ಟ್ಸ್ಗೆ ಇದು ಅಪ್ಲಿಕೇಬಲ್ ಆಗೋದಿಲ್ಲ, ಅದನ್ನ ನಾವು ಎಕ್ಸೆಪ್ಷನ್ಸ್ ಅಂತ ಕರಿತೀವಿ. ಓಕೆನಾ. ಎಕ್ಸೆಪ್ಷನ್ಸ್ ಅಂತ ಬಂದಾಗ ನಾನು ಹೇಳಿದ ಹಾಗೆ ಬೇರೆ ಬೇರೆ ಗೂಡ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ಸ್ ಗಿಫನ್ ಗೂಡ್ಸ್ ಅಂಡ್ ಲಕ್ಸರಿ ಗೂಡ್ಸ್, ದೋಸ್ ಆರ್ ದ ಎಕ್ಸಂಪ್ಷನ್ಸ್. ಅರ್ಥ ಆಯ್ತಾ. ದೆನ್ ಮುಂದೆ ಬಂದ್ಬಿಟ್ಟು ಇಲಾಸ್ಟಿಸಿಟಿ ಆಫ್ ಡಿಮಾಂಡ್. ಇದರಲ್ಲಿ ನಿಮಗೆ ಗೊತ್ತಿರಲೇಬೇಕಾಗಿರೋದೇನು, ಇಲಾಸ್ಟಿಸಿಟಿ. ಎಸ್, ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಅಲ್ಲಿ ಟೈಪ್ಸ್ ಆಫ್ ಇಲಾಸ್ಟಿಸಿಟಿ, ಡಿಗ್ರೀಸ್ ಆಫ್ ಇಲಾಸ್ಟಿಸಿಟಿ, ಇಲಾಸ್ಟಿಸಿಟಿ ಬಗ್ಗೆ ಏನೇನ್ ಇದೆಯಲ್ಲ ಎಲ್ಲಾನು ಓದ್ಕೊಳ್ಬೇಕು. ಅರ್ಥ ಆಯ್ತಾ. ಯಾಕಂದ್ರೆ ಇಲಾಸ್ಟಿಸಿಟಿಯಿಂದ ಒಂದು ಕ್ವಶನ್ ಫಿಕ್ಸ್ ಆಗಿ ಬರುತ್ತೆ. ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್, ಓಕೆ, ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಬಂದ್ಬಿಟ್ಟು ಕನ್ಸ್ಯೂಮರ್ ಬಿಹೇವಿಯರ್. ಕನ್ಸ್ಯೂಮರ್ ಬಿಹೇವಿಯರ್ ಅಂತ ಬಂದಾಗ, ಕನ್ಸ್ಯೂಮರ್ ಬಿಹೇವಿಯರ್ ಅಲ್ಲಿ ಏನ್ ಕೇಳ್ತಾರೆ ಗೊತ್ತಾ, ಯುಟಿಲಿಟಿ ಅನಾಲಿಸಿಸ್, ಇಂಡಿಫರೆನ್ಸ್ ಕರ್ವ್. ಇದರಲ್ಲಿ ಏನೇನು ಓದ್ಕೊಳ್ಬೇಕು, ಯುಟಿಲಿಟಿ ಅನಾಲಿಸಿಸ್ ಅಂಡ್ indifference curve. Please note down these points. Yes, utility analysis and indifference curve ಅಂದ್ರೆ marginal utility, indifference curve ಅಲ್ಲಿ ಬಜೆಟ್ ಲೈನ್, ಇವುಗಳ ಬಗ್ಗೆ ಕ್ವಶನ್ ಅನ್ನ ಕೇಳ್ತಾರೆ. ಅದಾದ ಮೇಲೆ ಮಾರ್ಕೆಟ್ ಸ್ಟ್ರಕ್ಚರ್. ಥರ್ಡ್ ಒನ್ ಇಸ್ ವಾಟ್, ಮಾರ್ಕೆಟ್ ಸ್ಟ್ರಕ್ಚರ್. ಎಸ್, ಮಾರ್ಕೆಟ್ ಸ್ಟ್ರಕ್ಚರ್. ಮಾರ್ಕೆಟ್ ಸ್ಟ್ರಕ್ಚರ್ ಅಂತ ಬಂದಾಗ ಇದರಲ್ಲಿ ಡಿಟೇಲ್ ಆಗಿ ಏನೇನು ಓದ್ಕೊಳ್ಬೇಕು ಹೇಳಿ. ಮಾರ್ಕೆಟ್ ಸ್ಟ್ರಕ್ಚರ್ ಅಂತ ಬಂದಾಗ ಮೊನೋಪೊಲಿ, ಒಲಿಗೋಪೊಲಿ, ಡಿಯೋಪೊಲಿ, ಪ್ರತಿಯೊಂದರ ಬಗ್ಗೆಯೂ ನೀವು ಡಿಟೇಲ್ ಆಗಿ ಓದ್ಕೊಳ್ಳೇಬೇಕು. ಅರ್ಥ ಆಯ್ತಾ. ಸೊ ಆಲ್ ಟೈಪ್ಸ್ ಆಫ್ ಮಾರ್ಕೆಟ್ ಸ್ಟ್ರಕ್ಚರ್ಸ್, ಟೈಪ್ ಆಫ್ ಮಾರ್ಕೆಟ್ ಸ್ಟ್ರಕ್ಚರ್ಸ್ ಓದ್ಕೊಳ್ಬೇಕು. ಅಂಡ್ ಫೋರ್ತ್ ಒನ್ ಈಸ್ ಪ್ರೈಸ್ ಡಿಟರ್ಮಿನೇಷನ್. ಓಕೆ, ಪ್ರೈಸ್ ಡಿಟರ್ಮಿನೇಷನ್. ಪ್ರೈಸ್ ಡಿಟರ್ಮಿನೇಷನ್ ಯಾವ ರೀತಿ ಆಗತ್ತೆ ಅಂಡರ್ ಡಿಫರೆಂಟ್ ಫಾರ್ಮ್ಸ್ ಆಫ್ ಮಾರ್ಕೆಟ್. ಓಕೆ, different forms of market. Yes, ಬೇರೆ ಬೇರೆ ಫಾರ್ಮ್ಸ್ ಆಫ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪ್ರೈಸ್ ಡಿಟರ್ಮಿನೇಷನ್ ಆಗತ್ತೆ. ಅದರ ಜೊತೆಗೆ ನಿಮಗೆ ಗೊತ್ತಿರಲೇಬೇಕಾದಂತಹ ಇಂಪಾರ್ಟೆಂಟ್ ಒಂದು ಕೀ ಫ್ಯಾಕ್ಟರ್ ಅಂದ್ರೆ ನ್ಯಾಷನಲ್ ಇನ್ಕಮ್. ನ್ಯಾಷನಲ್ ಇನ್ಕಮ್ ಅಲ್ಲಿ ನಮ್ಗೆ ಗೊತ್ತಿದೆ ಪರ್ ಕ್ಯಾಪಿಟಲ್ ಇನ್ಕಮ್, GDP, ಇವುಗಳ ಫಾರ್ಮುಲಾ ಆಗಿರಬಹುದು, ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಇದು ನಿಮ್ಗೆ ಗೊತ್ತಿರಬೇಕು. ಸೊ ಈ 5 ಕೀ ಕಾನ್ಸೆಪ್ಟ್. ಓಕೆ, ಕ್ವಶನ್ಸ್ ಇದೇ 5 ಕೀ ಕಾನ್ಸೆಪ್ಟ್ ಇಂದ ಬರುತ್ತಾ ಮ್ಯಾಮ್? ಇಲ್ಲ. ನೋಡಿ, ಒಂದು 5 ಕ್ವಶನ್ಸ್ ಅನ್ನ ಕೇಳಿದ್ರೆ ಅಥವಾ 6 ಕ್ವಶನ್ಸ್ ಅನ್ನ ಕೇಳಿದ್ರೆ ಅಟ್ ಲೀಸ್ಟ್ ಯು ಕ್ಯಾನ್ ಅಟೆಂಪ್ಟ್ ಅಪ್ ಟು 3 ಕ್ವಶನ್ಸ್. ನೀವು ಕೀ ಕಾನ್ಸೆಪ್ಟ್ಸ್ ಅನ್ನಾದ್ರೂ ಓದ್ಕೊಂಡ್ರೆ ಸೊ ಅದು ಕಟ್ ಆಫ್ ವರೆಗೂ ಮುಟ್ಟೋದಕ್ಕೆ ನಿಮ್ಗೆ ಹೆಲ್ಪ್ ಮಾಡತ್ತೆ ಅನ್ನೋದು ಉದ್ದೇಶ. ಓಕೆನಾ. ಸೊ ಯಾವ ಕೀ ಕಾನ್ಸೆಪ್ಟ್ಸ್ ಅನ್ನ ಹೇಳಿದೆ, ಡಿಮಾಂಡ್ ಅಂಡ್ ಸಪ್ಲೈ ಡಿಟೇಲ್ ಆಗಿ ಓದ್ಕೊಳ್ಬೇಕು. ಅದರಲ್ಲಿ ಲಾ ಆಫ್ ಡಿಮಾಂಡ್, ಸಪ್ಲೈ, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಲಾ ಆಫ್ ಡಿಮಾಂಡ್, ಇವುಗಳನ್ನೆಲ್ಲ ಓದ್ಕೊಳ್ಬೇಕು. ಕನ್ಸ್ಯೂಮರ್ ಬಿಹೇವಿಯರ್, ದೆನ್ ಮಾರ್ಕೆಟ್ ಸ್ಟ್ರಕ್ಚರ್ ಅಂತ ಬಂದಾಗ ನೋಡಿ, ಕನ್ಸ್ಯೂಮರ್ ಬಿಹೇವಿಯರ್ ಅಲ್ಲಿ ಯುಟಿಲಿಟಿ ಅನಾಲಿಸಿಸ್, ಇಂಡಿಫರೆನ್ಸ್ ಕರ್ವ್, ಇದನ್ನೆರಡನ್ನು ಡಿಟೇಲ್ ಆಗಿ ಓದ್ಕೊಳ್ಬೇಕು. ಮಾರ್ಕೆಟ್ ಸ್ಟ್ರಕ್ಚರ್ ಅಂತ ಬಂದಾಗ ಮೊನೋಪೊಲಿ, ಒಲಿಗೋಪೊಲಿ, ಡಿಯೋಪೊಲಿ ಎಲ್ಲವನ್ನು ಓದ್ಕೊಳ್ಬೇಕು. ಅಂಡ್ ಪ್ರೈಸ್ ಡಿಟರ್ಮಿನೇಷನ್, ಬೇರೆ ಬೇರೆ ಫಾರ್ಮ್ಸ್ ಆಫ್ ಮಾರ್ಕೆಟ್ ಅಲ್ಲಿ ಹೇಗೆ ಪ್ರೈಸ್ ಡಿಟರ್ಮಿನೇಷನ್ ಆಗುತ್ತೆ, ನ್ಯಾಷನಲ್ ಇನ್ಕಮ್. ಓಕೆ, ದೀಸ್ ಆರ್ ದ 5 ಕೀ ಕಾನ್ಸೆಪ್ಟ್ಸ್ ಆಫ್ ಇಕನಾಮಿಕ್ಸ್. ನೆಕ್ಸ್ಟ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಓಕೆ, ಮೊದಲನೇದಾಗಿ ಟೈಮ್ ವ್ಯಾಲ್ಯೂ ಆಫ್ ಮನಿ. ಓಕೆ, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಫಸ್ಟ್ ಒನ್ ಈಸ್ ಟೈಮ್ ವ್ಯಾಲ್ಯೂ ಆಫ್ ಮನಿ. ಇದರಲ್ಲಿ ಫ್ಯೂಚರ್ ವ್ಯಾಲ್ಯೂ, ಪ್ರೆಸೆಂಟ್ ವ್ಯಾಲ್ಯೂ ಇವುಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಮುಂದೆ ಕ್ಯಾಪಿಟಲ್ ಬಜೆಟಿಂಗ್. ನೋಡಿ, ನಾನು ಹೇಳ್ತಾ ಇರುವಂತ ಟಾಪಿಕ್ಸ್ ನೀವು ಸ್ಕಿಪ್ ಮಾಡಕ್ಕೆ ಹೋಗಬೇಡಿ. ಕ್ಯಾಪಿಟಲ್ ಬಜೆಟಿಂಗ್, ಕ್ಯಾಪಿಟಲ್ ಬಜೆಟಿಂಗ್, ಕ್ಯಾಪಿಟಲ್ ಸ್ಟ್ರಕ್ಚರ್, ಕ್ಯಾಪಿಟಲ್ ಸ್ಟ್ರಕ್ಚರ್ and dividend theories. Yes, dividend theories. Dividend theories and cost of capital. Cost of capital. These are the 5 very important and core concepts of your financial management. ಇದರಲ್ಲಿ ಏನ್ ಕೇಳ್ತಾರೆ ಮ್ಯಾಮ್? ನಾನು ಹೇಳಿದ ಹಾಗೆ ಟೈಮ್ ವ್ಯಾಲ್ಯೂ ಆಫ್ ಮನಿಯಲ್ಲಿ ಹೇಳಿದ್ರೆ ನಿಮಗೆ ಫಾರ್ಮುಲಾಸ್ ಗೊತ್ತಿರಬೇಕು, ಅವುಗಳ ಮೀನಿಂಗ್ ಗೊತ್ತಿರಬೇಕು. ದೆನ್ ಕ್ಯಾಪಿಟಲ್ ಬಜೆಟಿಂಗ್ ಅಂತ ಬಂದಾಗ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್, ಎಸ್, NPV ಅಂಡ್ IRR. ಎಸ್, ದೀಸ್ ಆರ್ ದ ಮೆಥಡ್ಸ್ ಅಂಡರ್ ಕ್ಯಾಪಿಟಲ್ ಬಜೆಟಿಂಗ್. ಹೌದಾ. ಮುಂದೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಬಂದಾಗ NI, NOI, MM ಅಪ್ರೋಚ್, ಇವುಗಳ ಅಸಂಪ್ಷನ್ಸ್ ಆಗಿರಬಹುದು, ಫಾರ್ಮುಲಾಸ್ ಆಗಿರಬಹುದು. ಮುಂದೆ ಡಿವಿಡೆಂಡ್ ಮಾಡೆಲ್ ಅಂತ ಬಂದಾಗ, ಡಿವಿಡೆಂಡ್ ಥಿಯರಿ ಅಂತ ಬಂದಾಗ ವಾಲ್ಟರ್ ಮಾಡೆಲ್, ಗೋರ್ಡನ್ ಮಾಡೆಲ್. ಓಕೆ, ವಾಲ್ಟರ್ ಮಾಡೆಲ್, ಗಾರ್ಡನ್ ಮಾಡೆಲ್ ಅಂಡ್ MM ಥಿಯರಿ. ಓಕೆನಾ. ಈ ಥಿಯರೀಸ್ ಬಗ್ಗೆ ಗೊತ್ತಿರಬೇಕು ಇನ್ ಡಿವಿಡೆಂಡ್ ಥಿಯರೀಸ್. ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಬಂದಾಗ
cost of equity, cost of debt, WACC, all these things you must know. Okay na? So this is about what? Financial management. ಮುಂದೆ ಬಂದ್ಬಿಟ್ಟು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಈಸ್ ಒನ್ ಆಫ್ ಮೈ ಫೇವ್ರೇಟ್ ಅಂಡ್ ಮೋಸ್ಟ್ ಈಸಿ ಚಾಪ್ಟರ್ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಇದರಲ್ಲಿ ಯಾವುದೇ ರೀತಿಯ ಫಾರ್ಮುಲಾಸು ಬರೋದಿಲ್ಲ, ಅದೇ ರೀತಿ ರಿಯಲ್ ಲೈಫ್ ಎಕ್ಸಾಂಪಲ್ ತರ ಇರುತ್ತೆ. ಓಕೆನಾ? ಸೊ MM ಅಂತ ಬಂದಾಗ ನೋಡಿ, ಫಸ್ಟ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಸ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ಸ್. MM ಅಲ್ಲಿ ಫಸ್ಟ್ ಏನ್ ಕೇಳ್ತಾರೆ? ಮಾರ್ಕೆಟಿಂಗ್ ಕಾನ್ಸೆಪ್ಟ್ಸ್. ಎಸ್, ಮಾರ್ಕೆಟಿಂಗ್ ಕಾನ್ಸೆಪ್ಟ್ಸ್. ಮಾರ್ಕೆಟಿಂಗ್ ಕಾನ್ಸೆಪ್ಟ್ಸ್ ಅನ್ನ ಕೇಳ್ತಾರೆ. ಎಸ್, ಮಾರ್ಕೆಟಿಂಗ್ ಕಾನ್ಸೆಪ್ಟ್ಸ್ ಅಂದ್ರೆ ಏನೇನ್ ಬರುತ್ತೆ ಮ್ಯಾಮ್ ಇದರಲ್ಲಿ? ಮಾರ್ಕೆಟಿಂಗ್ ಕಾನ್ಸೆಪ್ಟ್ಸ್ ಅಂತ ಬಂದಾಗ ಪ್ರೊಡಕ್ಷನ್ ಕಾನ್ಸೆಪ್ಟ್, ಪ್ರಾಡಕ್ಟ್ ಕಾನ್ಸೆಪ್ಟ್ ಅಂಡ್ ಹೋಲಿಸ್ಟಿಕ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್, ಇವುಗಳ ಬಗ್ಗೆ ಕೇಳಿದೀರಾ ಅನ್ಕೊಳ್ತೀನಿ. ದೆನ್ ನೆಕ್ಸ್ಟ್ ಒನ್ ಇಸ್ STP ಮಾಡೆಲ್. ಏನು ಮ್ಯಾಮ್ STP ಮಾಡೆಲ್ ಅಂದ್ರೆ? STP ಅಂದ್ರೆ ಸೆಗ್ಮೆಂಟೇಶನ್, ಟಾರ್ಗೆಟಿಂಗ್ ಅಂಡ್ ಪೊಸಿಷನಿಂಗ್. ಇದರ ಬಗ್ಗೆ ಡಿಟೇಲ್ ಆಗಿ ಓದ್ಕೊಳ್ಬೇಕು. ಅದಾದ್ಮೇಲೆ ಮಾರ್ಕೆಟಿಂಗ್ ಮಿಕ್ಸ್. ಥರ್ಡ್ ಈಸ್ ಮಾರ್ಕೆಟಿಂಗ್ ಮಿಕ್ಸ್. ಓಕೆ, ಮಾರ್ಕೆಟಿಂಗ್ ಮಿಕ್ಸ್ ಅಂತ ಬಂದಾಗ ಇದರಲ್ಲಿ 4 P's ಆಫ್ ಮಾರ್ಕೆಟಿಂಗ್ ಅಂಡ್ 7 P's ಆಫ್ ಮಾರ್ಕೆಟಿಂಗ್. ಈಗ ಹೊಸದಾಗಿ 7 P's ಆಫ್ ಮಾರ್ಕೆಟಿಂಗ್ ಅನ್ನು ಆಡ್ ಮಾಡಿದ್ದಾರೆ. ಮುಂದೆ ಪ್ರೊಡಕ್ಷನ್ ಸ್ಟ್ರಾಟಜಿ. ಪ್ರೊಡಕ್ಷನ್ ಸ್ಟ್ರಾಟಜಿ ಅಂತ ಬಂದಾಗ ಪ್ರಾಡಕ್ಟ್ ಸ್ಟ್ರಾಟಜಿ. ಪ್ರಾಡಕ್ಟ್ ಸ್ಟ್ರಾಟಜಿ ಅಂದ್ರೆ ಏನು? ಇದರಲ್ಲಿ ಇನ್ ಪ್ರಾಡಕ್ಟ್ ಸ್ಟ್ರಾಟಜಿ ಪ್ರಾಡಕ್ಟ್ ಲೈಫ್ ಸೈಕಲ್ ಬಗ್ಗೆ ಗೊತ್ತಿರಬೇಕು. ಪ್ರತಿಯೊಂದು ಕೀ ಕಾನ್ಸೆಪ್ಟ್ಸ್ ಅಲ್ಲಿ ಒಳಗಡೆ ಏನೇನು ಓದ್ಕೊಳ್ಬೇಕು ಅಂತ ಕೂಡ ಹೇಳ್ತಾ ಇದ್ದೀನಿ. ಪ್ರಾಡಕ್ಟ್ ಲೈಫ್ ಸೈಕಲ್, ಓಕೆ, PLC ಅಂತ ಹೇಳ್ತಾರೆ. ಅದಾದ್ಮೇಲೆ ಪ್ರೈಸಿಂಗ್ ಬಗ್ಗೆ, ಪ್ರೈಸಿಂಗ್ ಸ್ಟ್ರಾಟಜೀಸ್ ಏನೇನಿರುತ್ತೆ, ಹೌದಾ? ದೆನ್ ಪ್ರಮೋಷನ್ ಬಗ್ಗೆ ಗೊತ್ತಿರಬೇಕು. ಎಸ್, ಪ್ರಮೋಷನ್. ದೆನ್ ಬ್ರ್ಯಾಂಡಿಂಗ್. ಎಸ್, ಬ್ರ್ಯಾಂಡಿಂಗ್ ಅಂತ ಬಂದಾಗ ಇದರಲ್ಲಿ 2 ಕೀ ವರ್ಡ್ಸ್ ಇದೆ, ಬ್ರ್ಯಾಂಡ್ ಇಕ್ವಿಟಿ ಅಂಡ್ ಬ್ರ್ಯಾಂಡ್ ಲಾಯಲ್ಟಿ. ಎಸ್, ಬ್ರ್ಯಾಂಡ್ ಇಕ್ವಿಟಿ ಅಂಡ್ ಬ್ರ್ಯಾಂಡ್ ಲಾಯಲ್ಟಿ. ಓಕೆ, ದೆನ್ ಇದರಲ್ಲಿ ನಾನು ಹೇಳಿದ ಹಾಗೆ ಇವುಗಳನ್ನೇ ಮುಂದೆ ಡಿಟೇಲ್ ಅಲ್ಲಿಯೂ ಕೊಡ್ತಾ ಇದ್ದೀನಿ. ಪ್ರೈಸ್ ಯಾವ್ಯಾವ್ದನ್ನ ಡಿಟೇಲ್ ಆಗಿ ಓದ್ಕೊಳ್ಬೇಕು. ಪ್ರೈಸಿಂಗ್ ಸ್ಟ್ರಾಟಜೀಸ್ ಅನ್ನ ಡಿಟೇಲ್ ಆಗಿ ಓದ್ಕೊಳ್ಳಿ. ಏನು ಮ್ಯಾಮ್ ಪ್ರೈಸಿಂಗ್ ಸ್ಟ್ರಾಟಜಿ ಅಂದ್ರೆ? ಸ್ಕಿಮ್ಮಿಂಗ್ ಪ್ರೈಸ್, ಪೆನೆಟ್ರೇಷನ್ ಪ್ರೈಸ್ ಕೇಳಿರಬಹುದು ನೀವು. ಅದಾದ್ಮೇಲೆ ಪ್ರಮೋಷನ್ ಮಿಕ್ಸ್ ಅನ್ನ ಡಿಟೇಲ್ ಆಗಿ ಓದ್ಕೊಳ್ಳಿ. ಎಸ್, ಪ್ರಮೋಷನ್ ಮಿಕ್ಸ್ ಡಿಟೇಲ್ ಆಗಿ ಓದ್ಕೊಳ್ಬೇಕು. ಅದಾದ್ಮೇಲೆ ಕನ್ಸ್ಯೂಮರ್ ಬಿಹೇವಿಯರ್. ಓಕೆ, 7th ಒನ್ ಈಸ್ ಕನ್ಸ್ಯೂಮರ್ ಬಿಹೇವಿಯರ್. ಕನ್ಸ್ಯೂಮರ್ ಬಿಹೇವಿಯರ್ ಅಲ್ಲಿ ಒಂದು ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡುವಾಗ ವಿಚ್ ಆರ್ ದ ಸ್ಟೆಪ್ಸ್ ಫಾಲೋಡ್. ಓಕೆ, ಯಾವ ಯಾವ ಸ್ಟೆಪ್ಸ್ ಅನ್ನ ಫಾಲೋ ಮಾಡ್ತಾರೆ. ಸೊ ನಾನು ಹೇಳಿದ ಹಾಗೆ ತುಂಬಾ ಈಸಿ ಆಯ್ತಾ ಈ ಚಾಪ್ಟರ್, ಆದ್ರೆ ಸ್ವಲ್ಪ ಜಾಸ್ತಿ ಕಂಟೆಂಟ್ ಅನ್ನ ಕೊಟ್ಟಿದ್ದೀನಿ. ಯಾಕಂದ್ರೆ ಈಸಿ ಇರೋದ್ರಿಂದ ಸ್ಕೋರಿಂಗ್ ಕೂಡ ಇದೆ, ತುಂಬಾ ಕ್ವಶನ್ಸ್ ಅನ್ನು ಕೇಳ್ತಾರೆ. ಓಕೆ, ಒಂದ್ಸಲ ರಿಪೀಟ್ ಮಾಡ್ಲಾ? ನೋಡಿ, ಮೊದಲನೇದಾಗಿ MM ಅಲ್ಲಿ ನಾನು ಹೇಳಿದ ಹಾಗೆ ಮಾರ್ಕೆಟಿಂಗ್ ಕಾನ್ಸೆಪ್ಟ್ಸ್ ಅನ್ನ ಓದ್ಕೊಳ್ಬೇಕು. ಏನ್ ಬರುತ್ತೆ ಮ್ಯಾಮ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಅಲ್ಲಿ? ಮೊದಲನೇದಾಗಿ ಪ್ರಾಡಕ್ಟ್ ಕಾನ್ಸೆಪ್ಟ್, ಪ್ರೊಡಕ್ಷನ್ ಕಾನ್ಸೆಪ್ಟ್ ಇವುಗಳು ಬರುತ್ತೆ. ಮುಂದೆ ಬಂದ್ಬಿಟ್ಟು STP ಅಂದ್ರೆ ಸೆಗ್ಮೆಂಟೇಶನ್, ಟಾರ್ಗೆಟಿಂಗ್, ಪೊಸಿಷನಿಂಗ್ ಬರುತ್ತೆ. ಮುಂದೆ ಮಾರ್ಕೆಟಿಂಗ್ ಮಿಕ್ಸ್ ಅಂತ ಬಂದಾಗ 4 P's ಆಫ್ ಮಾರ್ಕೆಟಿಂಗ್, 7 P's ಆಫ್ ಮಾರ್ಕೆಟಿಂಗ್. ಪ್ರಾಡಕ್ಟ್ ಸ್ಟ್ರಾಟಜಿಯಲ್ಲಿ ನೋಡಿ ಇದರಲ್ಲಿ ಏನ್ ಬರುತ್ತೆ ಅಂದ್ರೆ ಪ್ರಾಡಕ್ಟ್ ಲೈಫ್ ಸೈಕಲ್. ಪ್ರಾಡಕ್ಟ್ ಲೈಫ್ ಸೈಕಲ್ ಅಲ್ಲಿ ಯಾವ್ಯಾವ ಸ್ಟೆಪ್ಸ್ ಬರುತ್ತೆ, ಯಾವ ಸ್ಟೇಜಸ್ ಬರುತ್ತೆ ಅಂದ್ರೆ ಇಂಟ್ರೊಡಕ್ಷನ್ ಸ್ಟೇಜ್, ಗ್ರೋತ್, ಮ್ಯಾಚುರಿಟಿ, ಡಿಕ್ಲೈನ್. ಓಕೆನಾ? ಇಂಟ್ರೊಡಕ್ಷನ್ ಸ್ಟೇಜ್ ಅಲ್ಲಿ ಯಾವ ರೀತಿಯ ಪ್ರೈಸಿಂಗ್ ಅನ್ನ ಮಾಡ್ತಾರೆ, ಯಾವ ರೀತಿಯ ಪ್ರಮೋಷನ್ ಮಾಡ್ತಾರೆ, ಬ್ರ್ಯಾಂಡಿಂಗ್ ಯಾವ ರೀತಿ ಮಾಡ್ತಾರೆ, ಇವುಗಳು. ಓಕೆನಾ? ಅದೇ ಪ್ರೊಡಕ್ಷನ್ ಇಂಟ್ರೊಡಕ್ಷನ್ ಆಯ್ತು. ಗ್ರೋತ್ ಸ್ಟೇಜ್ ಅಲ್ಲಿ ಇದ್ದೀರಾ ನೀವು ಇವಾಗ. ಗ್ರೋತ್ ಸ್ಟೇಜ್ ಅಲ್ಲಿ ಇದ್ದಾಗ ಯಾವ ರೀತಿಯ ಪ್ರೈಸಿಂಗ್ ಆಗುತ್ತೆ ಅಂದ್ರೆ ಗ್ರೋತ್ ಸ್ಟೇಜ್ ಅಲ್ಲಿ ಪ್ರೈಸ್ ಅನ್ನ ಡಿಸೈಡ್ ಮಾಡೋದಕ್ಕೂ ಇಂಟ್ರೊಡಕ್ಷನ್ ಸ್ಟೇಜ್ ಅಲ್ಲಿ ಪ್ರೈಸ್ ಡಿಸೈಡ್ ಮಾಡೋದಕ್ಕೂ ಡಿಫರೆನ್ಸ್ ಇದೆ. ಇಂಟ್ರೊಡಕ್ಷನ್ ಸ್ಟೇಜ್ ಅಲ್ಲಿ ಸ್ಕಿಮ್ಮಿಂಗ್ ಪ್ರೈಸ್ ಇರುತ್ತಾ, ಪೆನೆಟ್ರೇಷನ್ ಪ್ರೈಸ್ ಇರುತ್ತಾ, ಗ್ರೋತ್ ಅಲ್ಲಿ ಯಾವ ಪ್ರೈಸಿಂಗ್ ಇರುತ್ತೆ, ಈ ರೀತಿಯ ಕ್ವಶನ್ಸ್ ಕೇಳ್ತಾರೆ. ಸೊ ಇಲ್ಲಿ ನಾನು ಹೇಳ್ತಾ ಇರೋದೇನು, ಪ್ರಾಡಕ್ಟ್ ಲೈಫ್ ಸೈಕಲ್ ಯಾವ ಯಾವ ಸ್ಟೇಜ್ ಅಲ್ಲಿ ಪ್ರೈಸಿಂಗ್, ಪ್ರಮೋಷನ್ ಯಾವ ರೀತಿ ಇರುತ್ತೆ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಯಾವಾಗ ಮಾಡ್ತಾರೆ, ಇಂಟ್ರೊಡಕ್ಷನ್ ಸ್ಟೇಜ್ ಅಲ್ಲಿ ಮಾಡ್ತಾರಾ, ಡಿಕ್ಲೈನ್ ಸ್ಟೇಜ್ ಅಲ್ಲಿ ಮಾಡ್ತಾರಾ, ಲೈಕ್ ದಿಸ್. ಓಕೆ, ದೆನ್ ಬ್ರ್ಯಾಂಡಿಂಗ್ ಅಂತ ಬಂದಾಗ ಬ್ರ್ಯಾಂಡ್ ಇಕ್ವಿಟಿ ಅಂದ್ರೆ ಏನು, ಬ್ರ್ಯಾಂಡ್ ಲಾಯಲ್ಟಿ ಅಂದ್ರೆ ಏನು, ಇವುಗಳು ಗೊತ್ತಿರಬೇಕು. ದೆನ್ ಪ್ರೈಸಿಂಗ್ ಸ್ಟ್ರಾಟಜಿ, ಸ್ಕಿಮ್ಮಿಂಗ್, ಪೆನೆಟ್ರೇಷನ್, ಸೈಕಲಾಜಿಕಲ್ ಪ್ರೈಸಿಂಗ್ ಬಗ್ಗೆ ಗೊತ್ತಿರಬೇಕು. ಪ್ರಮೋಷನ್ ಮಿಕ್ಸ್ ಅಲ್ಲಿ ಪ್ರಮೋಷನ್ ಅಂತ ಬಂದಾಗ ಅಡ್ವರ್ಟೈಸಿಂಗ್, ಸೇಲ್ಸ್ ಪ್ರಮೋಷನ್, ಹೌದಾ, ಸೇಲ್ಸ್ ಪರ್ಸನ್ಸ್ ಇವರ ಬಗ್ಗೆ ಗೊತ್ತಿರಬೇಕು. ಯಾರನ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ. ಎಸ್, ಪ್ರಮೋಷನ್ ಸ್ಟ್ರಾಟಜೀಸ್ ಲೈಕ್ ಇವಾಗ ಬೈ 1 get 1 ಫ್ರೀ ಯಾವಾಗ ಕೊಡ್ತಾರೆ. ಎಸ್, ದ ಸ್ಟಾಕ್ ಕ್ಲಿಯರೆನ್ಸ್ ಮಾಡುವಾಗ. ಎಸ್, ಲೈಕ್ ದಿಸ್ ಕ್ವಶನ್ಸ್, ಅಪ್ಲೈಡ್ ಕ್ವಶನ್ಸ್ ಕೇಳಬಹುದು. ಕನ್ಸ್ಯೂಮರ್ ಬೈಯಿಂಗ್ ಬಿಹೇವಿಯರ್ ಅಂತ ಬಂದಾಗ ಸ್ಟೇಜಸ್ ಆಫ್ ಕನ್ಸ್ಯೂಮರ್ ಬೈಯಿಂಗ್ ಬಿಹೇವಿಯರ್. ಅಂಡರ್ಸ್ಟೂಡ್? ನೆಕ್ಸ್ಟ್ ಚಾಪ್ಟರ್ ಈಸ್ ವಾಟ್? ಲೀಗಲ್ ಆಸ್ಪೆಕ್ಟ್ಸ್ ಆಫ್ ಬಿಸ್ನೆಸ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಅಂಡ್ ಸ್ವಲ್ಪ ಇದು ನಿಮಗೆ ಡಿಫಿಕಲ್ಟ್ ಅನಿಸಬಹುದು, ಹೌದಾ? ಲೀಗಲ್ ಆಸ್ಪೆಕ್ಟ್ಸ್ ಆಫ್ ಬಿಸ್ನೆಸ್ ಸ್ವಲ್ಪ ನಿಮಗೆ ಡಿಫಿಕಲ್ಟ್ ಅನಿಸಬಹುದು. ಬಟ್ ವಾಟ್ ಇದನ್ನ ನೀವು
ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಇಲ್ಲಿಂದ ಕ್ವಶನ್ಸ್ ಬಂದೇ ಬರುತ್ತೆ. ಓಕೆನಾ? ಲೀಗಲ್ ಆಸ್ಪೆಕ್ಟ್ಸ್ ಆಫ್ ಬಿಸ್ನೆಸ್ ನಮಗೆ ಡಿಫಿಕಲ್ಟ್ ಅನ್ಸಿದ್ರು ಕೂಡ ನಾವ್ ಇದನ್ನ ಕವರ್ ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ಇಲ್ಲಿಂದ ಕ್ವಶನ್ ಬರುತ್ತೆ. ನಾನು ಹೇಳಿದ ಹಾಗೆ ಫಸ್ಟ್ ಒನ್ ಈಸ್ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್. ಇದೇ ಏನಂತೀವಿ ನಾವು ಹಾರ್ಟ್ ಆಫ್ ದ ಚಾಪ್ಟರ್ ಅಂತ ಹೇಳ್ಬೋದು. ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್. ಓಕೆ, ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872. ಓಕೆ, 1872. ದೆನ್ ಇದರಲ್ಲಿ ಏನೇನು ಓದ್ಕೊಳ್ಬೇಕು ಪ್ಲೀಸ್ ಫೋಕಸ್ ಮಾಡಿ. ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಇಂದ 1ರಿಂದ 2 ಕ್ವಶನ್ ಫಿಕ್ಸ್ ಆಗಿ ಬರುತ್ತೆ. ಈ ಚಾಪ್ಟರ್ ಇಂದ ಹೇಳ್ತಾ ಇಲ್ಲ ನಾನು, ಈ ಚಾಪ್ಟರ್ ಇಂದ 5 to 6 ಕ್ವಶನ್ಸ್ ಫಿಕ್ಸ್ ಬರುತ್ತೆ. ಬಟ್ ಇದರಿಂದ ಇದೇ ಒಂದು ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ನೀವು ಪರ್ಫೆಕ್ಟ್ ಮಾಡಿದ್ರೆ ಅಂದ್ರೆ 4 ಮಾರ್ಕ್ಸ್ ನಿಮಗೆ ಸಿಗುತ್ತೆ ಅಂತ. ಸೊ ಇದರಲ್ಲಿ ಏನೇನ್ ಇಂಪಾರ್ಟೆಂಟ್ ಓದ್ಕೊಳ್ಬೇಕು ಮ್ಯಾಮ್, ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ ಏನೇನು ಓದ್ಕೊಳ್ಬೇಕು ಅಂತ ಹೇಳ್ತಾ ಹೋಗ್ತೀನಿ. ಮೊದಲನೆಯದಾಗಿ essentials of valid contract. Okay, please note down essentials of valid contract. Yes, essentials of valid contract. Then second one is types of contract. Then free consent andre enu. Yes, free consent andre enu and ಬ್ರಿಚ್ ಆಫ್ ಕಾಂಟ್ರಾಕ್ಟ್ ಅಂದ್ರೆ ಏನು, ಇವುಗಳು ಗೊತ್ತಿರಲೇಬೇಕು ಅಂತ. ಬ್ರಿಚ್ ಆಫ್ ಕಾಂಟ್ರಾಕ್ಟ್ ಇವುಗಳ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಓದ್ಕೊಳ್ಬೇಕು. ಎಸ್, ದೀಸ್ ಆರ್ ದ ಕೀ ಥಿಂಗ್ಸ್ ಯು ಹ್ಯಾವ್ ಟು ರಿಮೆಂಬರ್. ದೆನ್ ಇಂಪಾರ್ಟೆಂಟ್ ಸೆಕ್ಷನ್ಸ್ ಯು ಮಸ್ಟ್ ರಿಮೆಂಬರ್. ಓಕೆನಾ? ಕೆಲವೊಂದು ಇಂಪಾರ್ಟೆಂಟ್ ಸೆಕ್ಷನ್ಸ್. ಓಕೆನಾ? ಇಂಪಾರ್ಟೆಂಟ್ ಸೆಕ್ಷನ್ಸ್ ಅನ್ನ ನೀವು ನೆನಪಿಟ್ಕೊಳ್ಬೇಕು. ವಿಚ್ ಆರ್ ದೋಸ್ ಸೆಕ್ಷನ್ಸ್ ಅಂತ ನಾನು ಹೇಳ್ತಾ ಇದ್ದೀನಿ ಇವಾಗ. ನೋಡಿ, ಸೆಕ್ಷನ್ 2A, ಸೆಕ್ಷನ್ 2A, 2B, 2D. ಓಕೆನಾ? ಇದರಲ್ಲಿ ಏನೇನು ಬರುತ್ತೆ, ಯು ಹ್ಯಾವ್ ಟು ಡೂ ದ ರಿಸರ್ಚ್ ಅಂಡ್ ಮೇಕ್ ದ ನೋಟ್ಸ್. ಓಕೆನಾ? ದೆನ್ 210, ಸಾರಿ ನಾಟ್ 210, ಸೆಕ್ಷನ್ 10, 13, 14, 15, 16, 17, 18, 20 and 23, 24 and 73. Please note down these sections and you must remember these sections. ಅರ್ಥ ಆಯ್ತಾ? ಏನೇನು ಹೇಳಿದೆ ಇನ್ನೊಂದ್ಸಲ ಹೇಳ್ತೀನಿ. ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್. ಓಕೆನಾ? ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ ಇಷ್ಟು ಕಂಟೆಂಟ್ಸ್ ನಿಮಗೆ ಗೊತ್ತಿರಬೇಕು. ಇವುಗಳ ಪಾರ್ಟೇ ಇದು ಕೂಡ, ಇದರಲ್ಲೇನೆ ಇದು ಕೂಡ ಬರುತ್ತೆ. ಬಟ್ ಸೆಕ್ಷನ್ಸ್ ಯಾವ್ದು ಇಟ್ಕೊಳ್ತೀರಾ, ಸೆಕ್ಷನ್ 2 ಸೀರೀಸ್ ಅಂತ ಹೇಳ್ತೀವಿ ನಾವು. ಸೆಕ್ಷನ್ 2 ನ ಸೀರೀಸ್ A, B and D. ಅದಾದ್ಮೇಲೆ 10 to 10, 13, 14, 15, 16, 17, 18, 19 ಇಲ್ಲ 20, 23, 24 and 73. ಇವುಗಳನ್ನ ಯು ಮಸ್ಟ್ ರಿಮೆಂಬರ್. ಅರ್ಥ ಆಯ್ತಾ? ಮುಂದೆ ಇದೇನಾಯ್ತು, ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಬಗ್ಗೆ ನೀವು ಫಿಕ್ಸ್ ಆಗಿ ಓದ್ಕೊಳ್ಳೇಬೇಕಾದಂತ ಅಂಶಗಳು. ಇದನ್ನ ಬಿಟ್ಟು ಈ ಚಾಪ್ಟರ್ ನಿಮ್ಗೆ ಏನ್ ಗೊತ್ತಿರಬೇಕು, ಸೆಕೆಂಡ್ ಒನ್. ಓಕೆ, ಸೇಲ್ಸ್ ಆಫ್ ಗೂಡ್ಸ್ ಆಕ್ಟ್. ಓಕೆ, ಸೇಲ್ಸ್ ಆಫ್ ಗೂಡ್ಸ್ ಆಕ್ಟ್. ಪ್ಲೀಸ್ ನೋಟ್ ಡೌನ್ ಗೂಡ್ಸ್ ಆಕ್ಟ್. ದೆನ್ ನೆಕ್ಸ್ಟ್ ಒನ್ ಈಸ್ Companies Act and Consumer Protection Act. Then Competition Act. Okay, fifth one is Competition Act. ಸೊ ಇವುಗಳು ನಿಮಗೆ ಗೊತ್ತಿರಲೇಬೇಕಾದಂತಹ ಕೆಲವೊಂದು ಆಕ್ಟ್ಸ್. ಓಕೆನಾ? ಇದರಲ್ಲಿ ಇನ್ನು LLP ಆಕ್ಟ್ ಬರುತ್ತೆ, IT ಆಕ್ಟ್ ಬರುತ್ತೆ, RTI ಬರುತ್ತೆ. ಇಫ್ ಯು ಹ್ಯಾವ್ ಟೈಮ್ ಯು ಕ್ಯಾನ್ ರೀಡ್, ಬಟ್ ಇನ್ 5 days ಇಟ್ ಈಸ್ ನಾಟ್ ಪಾಸಿಬಲ್ ಟು ಕವರ್ ಆಲ್ ದ ಥಿಂಗ್ಸ್. ಓಕೆನಾ? ಸೊ 5 days ಅಲ್ಲಿ ನೀವೇನೇನು ಕವರ್ ಮಾಡ್ಕೊಳ್ತೀರಾ, ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ನ ಈ ಒಂದು ಕಾನ್ಸೆಪ್ಟ್ಸ್ ಅನ್ನ ಬಿಡ್ಲೇಬಾರ್ದು. ದೆನ್ ಕಂಪನೀಸ್ ಆಕ್ಟ್ ಡಿಟೇಲ್ ಆಗಿ ಓದ್ಕೊಳ್ಬೇಕು. ಕಂಪನೀಸ್ ಆಕ್ಟ್ ಅಲ್ಲಿ ಬಂದ್ಬಿಟ್ಟು ಯಾವ ರೀತಿ ವೈಂಡಿಂಗ್ ಅಪ್ ಆಫ್ ದ ಕಂಪನಿ ಆಗುತ್ತೆ ಅಲ್ಲಿವರೆಗೂ ಓದ್ಕೊಳ್ಬೇಕಾಗತ್ತೆ. ಸೇಲ್ಸ್ ಆಫ್ ಗೂಡ್ಸ್ ಆಕ್ಟ್, ಕಂಪನೀಸ್ ಆಕ್ಟ್, ಕಾಂಪಿಟೇಷನ್ ಆಕ್ಟ್. ಎಸ್, ಕಾಂಪಿಟೇಷನ್ ಆಕ್ಟ್ ಆದ್ಮೇಲೆ ಕಂಪನೀಸ್ ಆಕ್ಟ್ ಮತ್ತೆ ಕಾಂಪಿಟೇಷನ್ ಆಕ್ಟ್ ಎರಡು ಇದೆ. ದೆನ್ ಸೇಲ್ಸ್ ಆಫ್ ಗೂಡ್ಸ್ ಆಕ್ಟ್, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್. ಇದನ್ನ ಬಿಟ್ಟು ಏನಾದ್ರೂ ನಾವು ಓದ್ಕೊಳ್ಬೇಕು ಅಂದ್ರೆ ನಾನು ಹೇಳಿದ ಹಾಗೆ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ಆಕ್ಟ್, ಇವುಗಳನ್ನು ಕೂಡ ನೀವು ಓದ್ಕೊಳ್ಬಹುದು. ಎಸ್, ಅವುಗಳಿಂದಲೂ ಕೂಡ ಕ್ವಶನ್ ಬರುತ್ತೆ. ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಕೂಡ ಓದ್ಕೊಳ್ಬಹುದು. ಬಟ್ 5 days ಅಲ್ಲಿ ಇಷ್ಟಾದ್ರೂ ಕವರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಅರ್ಥ ಆಯ್ತಾ? ಎಸ್,
ಓಕೆ, ಸಿಕ್ಸ್ತ್ ಚಾಪ್ಟರ್ ಈಸ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂಡ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಓಕೆನಾ, ಇದರಲ್ಲಿ ಕೂಡ 2 ಪಾರ್ಟ್ಸ್ ಇದೆ ನೋಡಿ. ಇಲ್ಲಿ ನಾನು 7 ಚಾಪ್ಟರ್ಸ್ ಹೇಳ್ತಾ ಇದ್ದೀನಿ, ಬಟ್ ಫಸ್ಟ್ ಚಾಪ್ಟರ್ ಅಲ್ಲಿ ನೀವು IB and BE ಅಂತ 2 ಪಾರ್ಟ್ ಬಂತು. ಸೊ ಅದನ್ನ 2 ಕವರ್ ಮಾಡ್ಕೊಂಡ್ರಿ ನೀವು. ಇಲ್ಲೂ ಕೂಡ 2 ಪಾರ್ಟ್ಸ್ ಬರ್ತಾ ಇದೆ, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂಡ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್. ಓಕೆನಾ, ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂದ್ರೆ ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಡಿಸಿಷನ್ ಮೇಕಿಂಗ್ ಇವೆಲ್ಲವನ್ನು ಕವರ್ ಮಾಡ್ಕೊಳ್ಬೇಕು. ಅಂದ್ರೆ ಅದರ ಬಗ್ಗೆ ಇನ್ಫಾರ್ಮೇಶನ್, ಅದರ ಬಗ್ಗೆ ಇನ್ ಡೆಪ್ತ್ ಅಂತ ಅಲ್ಲ, ಬಟ್ ನಿಮಗೆ ಅದರ ಬಗ್ಗೆ ಗೊತ್ತಿರಬೇಕು. ದೆನ್ ಮುಂದೆ ಬಂದ್ಬಿಟ್ಟು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂದ್ರೆ 14 ಪ್ರಿನ್ಸಿಪಲ್ಸ್ ಆಫ್ ಹೆನ್ರಿ ಫಯೋಲ್ ಇದೆ, ಅದನ್ನ 1 by 1 ಓದ್ಕೊಳ್ಬೇಕು. ದೆನ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ FW ಟೇಲರ್, FW ಟೇಲರ್ ಅವರ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅನ್ನು ಓದ್ಕೊಳ್ಬೇಕು. ಮೋಟಿವೇಶನಲ್ ಥಿಯರೀಸ್ ಅಂತ ಬಂದಾಗ ಆಲ್ ಮೋಟಿವೇಶನಲ್ ಥಿಯರೀಸ್ ನಮ್ಗೆ ಏನ್ ಗೊತ್ತಿದೆ, ಇವರ ಏನ್ ಹೇಳಿ ಹೆರಾರ್ಕಿಕಲ್ ಥಿಯರಿ ಒಂದೇ ಗೊತ್ತಿದೆ ನಮ್ಗೆ. ಓಕೆನಾ, ಹೆರಾರ್ಕಿಕಲ್ ಥಿಯರಿ ಒಂದೇ ಗೊತ್ತಿರುತ್ತೆ, ಬಟ್ ಅದೊಂದೇ ಥಿಯರಿ ಅಲ್ಲ. ಮೋಟಿವೇಶನಲ್ ಥಿಯರೀಸ್ ಅಲ್ಲಿ ತುಂಬಾ ಟೈಪ್ ಆಫ್ ಥಿಯರೀಸ್ ಬರುತ್ತೆ. ಹೈಜೀನ್ ಥಿಯರಿ, ಓಕೆನಾ, ಅಂಡ್ 2 ಫ್ಯಾಕ್ಟರ್ ಥಿಯರಿ, ಈ ರೀತಿಯ ಡಿಫ್ರೆಂಟ್ ಥಿಯರೀಸ್ ಬರುತ್ತೆ. ಆಲ್ ಥಿಯರೀಸ್ ಆಫ್ ಮೋಟಿವೇಶನ್. ಮೋಟಿವೇಶನ್ ಇಸ್ ದ ಫೇವರೇಟ್ ಟಾಪಿಕ್ ಆಫ್ ನೆಟ್ ಸೆಟ್ ಎಕ್ಸಾಮ್. ದೆನ್ ನೆಕ್ಸ್ಟ್ ಒನ್ ಲೀಡರ್ಶಿಪ್ ಅಲ್ಲಿಯೂ ಕೂಡ ಥಿಯರೀಸ್ ಆಫ್ ಲೀಡರ್ಶಿಪ್ ಬರುತ್ತೆ. ಓಕೆನಾ, ಅಂದ್ರೆ ಬಾರ್ನ್ ಲೀಡರ್ಸ್ ಆಗಿರ್ತಾರೆ, ಕೆಲವೊಬ್ರು ಲೀಡರ್ಶಿಪ್ ಅನ್ನು ಕಲಿತಾರೆ, ಕರಿಸ್ಮೆಟಿಕ್ ಲೀಡರ್ಸ್, ಈ ರೀತಿ ಲೀಡರ್ಶಿಪ್ ನ ಥಿಯರೀಸ್ ಇದೆ. ಸೊ ದೀಸ್ ಆರ್ ದ 5 ಮಸ್ಟ್ ರೀಡ್ ಟಾಪಿಕ್ಸ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ HRM ಫಂಕ್ಷನ್ಸ್. HRM ಫಂಕ್ಷನ್ಸ್ ಅಂದ್ರೆ ಏನು ಮ್ಯಾಮ್ ಅಂದ್ರೆ ರಿಕ್ರೂಟ್ಮೆಂಟ್, ಸೆಲೆಕ್ಷನ್, ಟ್ರೈನಿಂಗ್, ಡೆವಲಪ್ಮೆಂಟ್ ಇದೆಲ್ಲವು. ಇದರಲ್ಲಿ ಮುಂದೆ ರಿಕ್ರೂಟ್ಮೆಂಟ್ ವರ್ಸಸ್ ಸಿಲೆಕ್ಷನ್ ಅಂದ್ರೆ ಏನು ಅಂತ ನೋಡ್ಕೊಳ್ಬೇಕು. ದೆನ್ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್ ಬಗ್ಗೆ ಸ್ವಲ್ಪ ಡೆಪ್ತ್ ಆಗಿ ಓದ್ಕೊಳ್ಬೇಕು. ಇವೆಲ್ಲವೂ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ನ ಪಾರ್ಟ್ಸ್. ಆದ್ರೆ ಫಂಕ್ಷನ್ಸ್ ಅಂತ ಒಂದು ನೀವು ಸ್ವಲ್ಪ ಒಂದು ಪ್ಯಾರಾಗ್ರಾಫ್ ಟೈಪ್ ಓದ್ಕೊಂಡಿರ್ತೀರಾ, ಇದರಲ್ಲಿ ಸ್ವಲ್ಪ ಡಿಟೇಲ್ ಆಗಿ ಈ ಕೆಳಗಿನ ಪಾಯಿಂಟ್ಸ್ ಅನ್ನ ಓದ್ಕೊಳ್ಬೇಕು. ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಅಪ್ರೈಸಲ್. ಓಕೆ, ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂತ ಬಂದಾಗ ಡಿಫ್ರೆಂಟ್ ಟೈಪ್ಸ್ ಆಫ್ ಅಂದ್ರೆ ಡಿಫ್ರೆಂಟ್ ಮೆಥಡ್ಸ್ ಆಫ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಇದೆ, ಅದ್ರ ಬಗ್ಗೆ ಡಿಟೇಲ್ ಆಗಿ ಓದ್ಕೊಳ್ತೀರಾ. ದೆನ್ ಕಾಂಪೆನ್ಸೇಷನ್ ಅಂಡ್ ವೇಜ್ ಥಿಯರೀಸ್. ಓಕೆನಾ, ಕಾಂಪೆನ್ಸೇಷನ್ ಅಂಡ್ ವೇಜ್ ಥಿಯರೀಸ್ ನೋಟ್ ಡೌನ್ ಮಾಡ್ಕೊಳ್ಳಿ. ಇಷ್ಟನ್ನ ನೀವು 5 days ಅಲ್ಲಿ ಕವರ್ ಮಾಡಬೇಕು. ಎಷ್ಟು ಟೈಮ್ ಕೊಡಬೇಕಾಗುತ್ತೆ ಅನ್ನೋದು ಎದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ಮ ಪ್ರಾಯರ್ ಅಥವಾ ಪ್ರೀವಿಯಸ್ ನಾಲೆಜ್ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ದೆನ್ ಲಾಸ್ಟ್ ಚಾಪ್ಟರ್ ಆಫ್ ಅವರ್ ಸ್ಟ್ರಾಟಜಿ ಇಸ್ ಬ್ಯಾಂಕ್ಸ್ ಅಂಡ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಓಕೆನಾ, ಬ್ಯಾಂಕ್ಸ್ ಅಂಡ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್. ಓಕೆ, ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್ ಅನ್ನ ಓದ್ಕೊಳ್ತೀರಾ. ಬ್ಯಾಂಕ್ಸ್ ಬಗ್ಗೆ ಸ್ವಲ್ಪ ಬೇಸಿಕ್ಸ್ ಅನ್ನ ಓದ್ಕೊಳ್ತೀರಾ, ಲೈಕ್ ಶೆಡ್ಯೂಲ್ 2 ಆಫ್ ದ ಕಮರ್ಷಿಯಲ್ ಬ್ಯಾಂಕ್ಸ್. ಕಮರ್ಷಿಯಲ್ ಬ್ಯಾಂಕ್ ಅಂತ ಯಾವ್ದನ್ನ ಕರೀತಾರೆ, ಪ್ರೈವೇಟ್ ಬ್ಯಾಂಕ್ ಅಂತ ಕರೀತಾರೆ. ದೆನ್ RBI ಅಂತ ಬಂದಾಗ ಫಂಕ್ಷನ್ಸ್ ಆಫ್ RBI ಓದ್ಕೊಳ್ಬೇಕು. ಸ್ವಲ್ಪ ಫೋಕಸ್ ಮಾಡಿ, ಫಂಕ್ಷನ್ಸ್ ಆಫ್ RBI ಓದ್ಕೊಳ್ಬೇಕು. ಅಂಡ್ ಮಾನಿಟರಿ ಪಾಲಿಸಿ. ನೋಡಿ, ಈ ಮಾನಿಟರಿ ಪಾಲಿಸಿ ಬಗ್ಗೆ ಮೊದಲಿನ ಚಾಪ್ಟರ್ ಅಲ್ಲಿ, ಫಸ್ಟ್ ಚಾಪ್ಟರ್ ಅಲ್ಲಿ ಇಕನಾಮಿಕ್ ಎನ್ವಿರಾನ್ಮೆಂಟ್ ಬಗ್ಗೆ ಡಿಟೇಲ್ ಆಗಿ ಓದ್ಕೊಳ್ಳಿ ಅಂತ ಹೇಳಿದ್ದೆ, ಅದರಲ್ಲಿ ಈ ಪಾರ್ಟ್ ಬರುತ್ತೆ, ಇಲ್ಲೂ ಬರುತ್ತೆ. ಸೊ 2 ಸಲ ನೀವು ಸ್ವಲ್ಪ ಫೋಕಸ್ ಮಾಡಬೇಕು. ದೆನ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಏನ್ ಬರುತ್ತೆ ಮ್ಯಾಮ್, IDBI, IFCI ಅಂಡ್ SIDB. ಓಕೆ, SIDB ಇವುಗಳ ಬಗ್ಗೆ ಓದ್ಕೊಳ್ಬೇಕು. ಇವುಗಳ ಎಸ್ಟಾಬ್ಲಿಷ್ಮೆಂಟ್ ಇಯರ್ ಏನು, ಯಾವ ರೀತಿಯ ಫಂಕ್ಷನ್ಸ್ ಅನ್ನ ಪ್ರೊವೈಡ್ ಮಾಡ್ತಾರೆ, ಯಾರಿಗೆ ಫಿನಾನ್ಸ್ ಅನ್ನ ಪ್ರೊವೈಡ್ ಮಾಡ್ತಾರೆ, ಇವುಗಳನ್ನ ನೋಡ್ಕೊಳ್ಬೇಕು. ದೆನ್ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್. ನೆಕ್ಸ್ಟ್ ಒನ್ ಮನಿ ಮಾರ್ಕೆಟ್ ವರ್ಸಸ್ ಕ್ಯಾಪಿಟಲ್ ಮಾರ್ಕೆಟ್. ಮನಿ ಮಾರ್ಕೆಟಿನ ಇನ್ಸ್ಟ್ರೂಮೆಂಟ್ಸ್ ಯಾವ್ಯಾವುದು, ಟ್ರೆಜರಿ ಬಿಲ್ಸ್, ಕಮರ್ಷಿಯಲ್ ಪೇಪರ್, ಸರ್ಟಿಫಿಕೇಟ್ ಆಫ್ ಡಿಪಾಸಿಟ್ಸ್, ಇವುಗಳ ಬಗ್ಗೆ ಗೊತ್ತಿರಬೇಕು. ಕ್ಯಾಪಿಟಲ್ ಮಾರ್ಕೆಟ್ ಬಗ್ಗೆ, ಕ್ಯಾಪಿಟಲ್ ಮಾರ್ಕೆಟ್, ಶೇರ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ಓದ್ಕೊಳ್ಬೇಕು, ಕ್ಯಾಪಿಟಲ್ ಮಾರ್ಕೆಟ್ ಬಗ್ಗೆ ಓದ್ಕೊಳ್ಬೇಕು. ಸೊ ದೀಸ್ ಆರ್ ದ ಕೀ ಕಾನ್ಸೆಪ್ಟ್ಸ್. ಈಗ ನೀವು ಮಾಡ್ಬೇಕಾಗಿರೋದೇನು, ಈ ಎಲ್ಲ ಒಂದು ಕೀ ಕಾನ್ಸೆಪ್ಟ್ಸ್ ನ ನೋಟ್ ಡೌನ್ ಮಾಡ್ಕೊಳ್ಳಿ. ಬೋರ್ಡ್ ಮೇಲೆ ನಾನು ಬರ್ದಿದ್ದೀನಿ, ಒಂದು ಕಡೆಗೆ ಬರೆದಿಡಿ. 1 by 1 ಅದರ ಬಗ್ಗೆ ಡಿಟೇಲ್ ಆಗಿ ಓದಿ ನಿಮ್ಮ ಒಂದು ಸ್ವಂತ ನೋಟ್ಸ್ ಅನ್ನ, ಶಾರ್ಟ್ ನೋಟ್ಸ್ ಅನ್ನ ಮಾಡ್ಕೊಳ್ಳಿ. ಯಾಕಂದ್ರೆ ನೆಕ್ಸ್ಟ್ ರಿವಿಷನ್ ಟೈಮ್ ಬರುತ್ತಲ್ಲ, 8th of June ಇಂದ 21st of June ವರೆಗೂ ಎವ್ರಿ ಚಾಪ್ಟರ್ ಗೆ 2 days ಕೊಟ್ಟು ನೀವು ರಿವೈಸ್ ಮಾಡ್ಕೊಳ್ಬೇಕು. ಅಲಾಂಗ್ ವಿತ್ ದಿಸ್ ಪೇಪರ್ 1 ಕೂಡ ಫೋಕಸ್ ಮಾಡಬೇಕು. ಅಂದ್ರೆ ಮಾತ್ರ ನೀವು ನೆಟ್ ಎಕ್ಸಾಮ್ ಜೂನ್ ಅನ್ನ ಕ್ಲಿಯರ್ ಮಾಡಬಹುದು.